ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಸಕ್ಕರೆ ಕಾಯಿಲೆ ಇದ್ದಂಥವರು ಸಪೋಟ ತಿನ್ನಬಹುದಾ? ಈ ಒಂದು ವಿಷಯದ ವಿವರಣೆ ಇವತ್ತಿನ ಸಂಚಿಕೆಯಲ್ಲಿ ಕೊಡ್ತೀನಿ. ಸಪೋಟದಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಅಂಶ ಹೆಚ್ಚಾಗಿದೆ, ಅಂದರೆ ನ್ಯಾಚುರಲ್ ಶುಗರ್ ಲೆವೆಲ್ ಜಾಸ್ತಿ ಇದೆ, ಕ್ಯಾಲೋರೀಸ್ ಜಾಸ್ತಿ ಇದೆ. ಆದ್ದರಿಂದ ನೀವೇನಾದರೂ ಸಪೋಟ ತಿಂದ ತಕ್ಷಣ ರಕ್ತದಲ್ಲಿ ಸಕ್ಕರೆ ಅಂಶ ಬೇಗನೆ ಜಾಸ್ತಿ ಆಗ್ತದೆ. ಸಪೋಟದ ಗ್ಲೈಸೆಮಿಕ್ ಇಂಡೆಕ್ಸ್ 60ರಷ್ಟಿದೆ. ಆದ್ದರಿಂದ ಸಪೋಟ ಸೇವನೆ ಮಾಡಿದ ನಂತರ ಬೇಗನೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಆದ್ದರಿಂದ ಸಕ್ಕರೆ ಕಾಯಿಲೆ ಇದ್ದಂಥವರು, ಅನ್ಕಂಟ್ರೋಲ್ ಡಯಾಬಿಟಿಸ್, ಶುಗರ್ ಲೆವೆಲ್ ಕಂಟ್ರೋಲ್ ಇಲ್ಲದಲೇ ತುಂಬಾ ಜಾಸ್ತಿ ಇದ್ದಂಥವರು ಸಪೋಟನ ಸೇವನೆ ಮಾಡ್ದಲೇ ಇರೋದು ಉತ್ತಮ. ಆದರೆ ಶುಗರ್ ಲೆವೆಲ್ ಕಂಟ್ರೋಲ್ ಇದ್ದಂಥವರು ಸಪೋಟನ ಸೇವನೆ ಮಾಡಬಹುದು. ಆದರೆ ಅವರು ವಾರಕ್ಕೆ ಒಂದು ಬಾರಿ ಮಾತ್ರ ಒಂದು ತುಂಡಷ್ಟು, ಒಂದು ಪೀಸಷ್ಟು ಸೇವನೆ ಮಾಡೋದು ಉತ್ತಮ. ಯಾಕೆಂದರೆ ಸಪೋಟದಲ್ಲಿ ನಾರಿನಂಶ ಅಧಿಕವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ನಿಧಾನವಾಗಿ ಮಾಡ್ತದೆ, ಮಲಬದ್ಧತೆ ನಿವಾರಣೆ ಮಾಡ್ತದೆ. ವೈಟಮಿನ್ ಎ, ವೈಟಮಿನ್ ಸಿ, ಪೊಟ್ಯಾಷಿಯಮ್ ಅಧಿಕವಾಗಿದೆ. ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೆ ಇದು ಒಳ್ಳೆಯದು. ಆದ್ದರಿಂದ ಈ ಸಪೋಟನ ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಆದರೆ ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಸಪೋಟನ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ, ಸಕ್ಕರೆ ಎಲ್ಲ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ, ಅಥವಾ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿತಾರೆ. ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಸಪೋಟದಲ್ಲಿ ಇರ್ತಕ್ಕಂತಹ ನಾರಿನಂಶ ಕಡಿಮೆ ಆಗ್ತದೆ, ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಆಗ ರಕ್ತದಲ್ಲಿ ಬೇಗನೆ ಸಕ್ಕರೆ ಅಂಶ ಜಾಸ್ತಿ ಆಗೋದ್ರಿಂದ ಇದು ಶುಗರ್ ಲೆವೆಲ್ನ ಜಾಸ್ತಿ ಮಾಡ್ತದೆ. ಆದ್ದರಿಂದ ನೀವು ಸಪೋಟ ತಿನ್ನಬೇಕಾ? ಹಾಗೇ ತಿನ್ನಿ. ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಬದಲು, ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋ ಬದಲು ಸಪೋಟನ ಹಾಗೇ ಸೇವನೆ ಮಾಡೋದು ಉತ್ತಮ. ಇನ್ನು ಡಯಾಬಿಟಿಸ್ ಇದ್ದಂಥವರು ಈ ಸಪೋಟದ ಬದಲಿಗೆ ಸೀಬೆಹಣ್ಣು, ಸೇಬಿನ ಹಣ್ಣು, ಪಪ್ಪಾಯ ಇವುಗಳನ್ನು ಸೇವನೆ ಮಾಡೋದ್ರಿಂದ ಆದಷ್ಟು ಸುರಕ್ಷಿತವಾಗಿರ್ಬೋದು. ಶುಗರ್ ಲೆವೆಲ್ನ, ಅಂದರೆ HbA1c ಲೆವೆಲ್ನ ಚೆಕ್ ಮಾಡಿಸ್ಕೊಂಡು ಶುಗರ್ ಏನಾದರೂ ಕಂಟ್ರೋಲಲ್ಲಿತ್ತು ಅಂತಂದರೆ ಅಂಥ ಸಮಯದಲ್ಲಿ ಮಾತ್ರ ವಾರಕ್ಕೆ ಒಂದು ಬಾರಿ ಈ ಸಪೋಟ ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.